100, 200, 300, 500 ಕಿಲೋಮೀಟರ್ಗಳಿಂದ ಇವತ್ತು ನೀವು ಬಂದಿದ್ದೀರಾ ಅಂದ್ರೆ ಅದು ನಾನು ಮಾಡೋ ಸಾಧನೆ ಅಲ್ಲ, ಅದು ಪರಿಸರಕ್ಕಿರೋ ಶಕ್ತಿ. ಆ ಶಕ್ತಿ ಇನ್ಯಾವುದ್ರಲ್ಲಿ ಇರಲ್ಲ. ನಾನೇನೋ ದೇವಸ್ಥಾನ ಕಟ್ಟಿದ್ರೆ ನಾನು 100 ಮಾತ್ರ ಗೊತ್ತಾಗ್ತಾ ಇದ್ದೆ. ಇದು ಇಡೀ ಭಾರತಕ್ಕಲ್ಲ, ಭಾರತದ ಆಚೆ ಕೂಡ ಇವತ್ತು ಹಸಿರೇ ಉಸಿರು ಟ್ರಸ್ಟ್ ಅನ್ನೋದು ಓಡ್ತಾ ಇದೆ. ಅದಕ್ಕೆಲ್ಲ ದಾನಿಗಳು ಬೆಟ್ಟೇಶ್ವರಲ್ಲಿ ಹುಟ್ಟಬೇಕಾದ್ರೆ ಒಂದು ಪುಣ್ಯ. ಎಲ್ಲರಿಗೂ ಇಷ್ಟು ಫ್ರೀಡಮ್ ಆಗಿ ಯಾರು ಬಿಡಲ್ಲ. ಬೆಟ್ಟೇಶ್ವರ ಏನೇ ಕೆಲಸ ಮಾಡಿದ್ರೆ ನನ್ಗೆ ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ. ಶ್ರೀನಿವಾಸ್ ಮಾಡಪ್ಪ, ನಾನು ನಿಮ್ಮ ಜೊತೆ ಇದ್ದೀವಿ ಅಂತ ಪ್ರತಿಯೊಬ್ಬರು ಸಹಕಾರದಿಂದ ಇವತ್ತು ಇಷ್ಟು ಮಟ್ಟಕ್ಕೆ ಸೇವೆ ಮಾಡೋಕ್ಕಾಯ್ತು. ಸೈನಿಕರು, ನಾನು ಅವಾಗ ಹೇಳಿದೆ ನಿಮ್ಗೆ, ತಮ್ಮ ಪ್ರಾಣನ ಪಣಬಿಟ್ಟು ನಮಗಾಗಿ ನಮ್ಮನ್ನ ಕಾಪಾಡೋಂಥ ಶಕ್ತಿ ಇರೋದು ನಮ್ಮ ಸೈನಿಕರಿಗೆ ಮಾತ್ರ. ಹಂಗಾಗಿ ನಾನೇನೇ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡಲಿ, ಎಲ್ಲೇ ಮಾಡಿದ್ರು ನಾನು ಅವರ ಸಂತೋಷ ಸರ್. ನನಗೆ ಇವತ್ತು ಏನು ಸಹಕಾರ ಬೇಕೋ CRPF, BSF, ಏರ್ಫೋರ್ಸಲ್ಲಿ ಯಾರನ್ನೇ ಬೇಕು ಅಂದ್ರು ಕಳಿಸ್ಕೊಡೋಂಥ ಶಕ್ತಿ ಇರೋದು ನಮ್ಮ ಸಂತೋಷ ಸರ್. ಯಾವತ್ತೇ ಕೇಳಿದ್ರು ಆಗಲ್ಲ ಸರ್ ಅಂತಾರೆ. ಆಗಲ್ಲ ಅನ್ನೋದಕ್ಕಿಂತ ಸರ್ ಬರ್ತೀವಿ ಅಂತ ಹೇಳ್ತಾರೆ. ಎರಡನೇದಾಗಿ ಅಲ್ಲಿ ನಾನು 1000 ಗಿಡಗಳನ್ನ ತಗೊಂಡೋಗಿ ಹೂಣಿದ್ದೀನಿ, ಕೊಟ್ಟಿದ್ದೀನಿ. ರೈತರಿಂದ ಗೊಬ್ಬರ ಖರೀದಿ ಮಾಡಿ ಕೊಡ್ತೀವಿ. ಯಾಕೆಂದರೆ ಫಸ್ಟ್ ನಮ್ಮ ಭೂಮಿ ತಂಪಾಗಿರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಸೇವೆ ಮಾಡೋಕ್ಕಾಯ್ತು. ಈ ತಿಂಗಳು ಅಂತಿಮದಲ್ಲಿ ಅಥವಾ ಆಗಸ್ಟ್ ಎಂಡಿಂಗಲ್ಲಿ ಪ್ರಪಂಚದಲ್ಲಿ ಯಾರೋ ಮಾಡಿದ್ರೆ ಅಂತ ಒಂದು ಸೇವೆಗೆ ಇವತ್ತು ಬೆಟ್ಟೇಶ್ವರ ಸಾಕ್ಷಿ ಆಗ್ತಾ ಇದೆ. ವಿಶ್ವರತ್ನಗಳನ್ನ ಇದೇ ಊರಲ್ಲಿ ಸ್ಥಾಪಿಸ್ತಾ ಇದ್ದೀವಿ. ಮೊದಲನೇದು ವಿಶ್ವರತ್ನಗಳು ಅಂದರೆ ನಮ್ಮ ವಿಶ್ವಗುರು ಬಸವಣ್ಣ, BR ಅಂಬೇಡ್ಕರ್, ಗೌತಮ ಬುದ್ಧನ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಆ ಮೂವರನ್ನು ಒಂದೇ ಕಡೆ ಕೂರಿಸಿಲ್ಲ. ಒಂದು ವೇಳೆ ಕೂರಿಸಿದ್ರು ಅದು ಸ್ವಂತ ಜಾಗದಲ್ಲಿ ಯಾರು ಕೂರಿಸಿರಲ್ಲ. ನನ್ನ ತಂದೆ ತಾಯಿ ನನಗೆ ಅಂತ ಭಿಕ್ಷೆ ಇಟ್ಟು ಜಾಗದಲ್ಲಿ ಆ ಮೂವರನ್ನು ಕೂರಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ. ಇದು ಹೆಚ್ಚು ಪರಿಸರಕ್ಕೆ ನಾವು ನೀವೆಲ್ಲ ಸೇರಿ ಸೇವೆ ಮಾಡೋಣ. ಹಸಿರು ಉಳಿದ್ರೆ ನಾವು ನೀವೆಲ್ಲ ಉಳಿತೀವಿ. ಹಸಿರೇ ಉಳಿದಿಲ್ಲ ಅಂದರೆ ನಾವು ನೀವೆಲ್ಲ ಅಳಿಬೇಕಾಗುತ್ತೆ. ಇವತ್ತು ಈ ಒಂದು ನೋವಿನ ದಿನದಲ್ಲೂ ಅನೇಕ ಸಾಧಕರನ್ನ, ಒಂದು 40 ಜನ ಸಾಧಕರಿಗೆ ಉತ್ತಮವಾದ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಒಂದು ಟ್ರಸ್ಟ್ ಅಂದರೆ ನಾವು ಎಷ್ಟು ಪ್ರಶಸ್ತಿ ತಗೊಂಡು ಅಂತ ತುಂಬ ಜನ ಹೇಳ್ಕೊಂತೀವಿ. ನಾನು ಕೂಡ ಹೇಳ್ಕೊಂತೀನಿ. ಅದು ದೊಡ್ಡ ವಿಷಯ ಅಲ್ಲ. ನಾವು ಎಷ್ಟು ಜನ ಕೊಟ್ಟಿದ್ದೀವಿ, ನಾವೇನು ಕೊಟ್ಟಿದ್ದೀವಿ ಸೊಸೈಟಿಗೆ, ನಾವೇನು ಕೊಟ್ಟಿದ್ದೀವಿ ಅನ್ನೋದು ತುಂಬ ಮುಖ್ಯ. ಹಾಗೆ ಸರ್ ತಡಿ ಮಾಡಿ ಬರೋದು ಬಿಟ್ಬಿಡಿ, ಹಣೆ ಬರ್ಬೇಕಾಗಿದೆ. ಹಾಗಾಗಿ ಸರ್ ಇವತ್ತು ನಾವೇನಾದರೂ ಮಾಡಿದ್ದೀವಿ ಅಂದರೆ ಇಲ್ಲಿಂದ ತಂದಿರೋದು, ನಾನು ಬರೋ ತಂದಿಲ್ಲ, ಹೋಗೋ ತಗೊಂಡೋಗಲ್ಲ. ಈ ಪ್ರಕೃತಿ ಕೊಟ್ಟಿರೋದು ಈ ಭೂಮಿಗೆ ಅರ್ಪಿಸ್ತಾ ಇದ್ದೀವಿ. ನಾನು ನಿಮಗೆಲ್ಲ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವೇನಾದ್ರು ಸತ್ತಾಗ ನಮ್ಮನ್ನು ಹೊರಕ್ಕೆ 5 ಜನ, ಒಬ್ಬರು ಡ್ರೈವರ್, 4 ಜನ ಹೊತ್ಕೊಂಡು ಹೋಗ್ತಿರ್ತಾರೆ. ಇತ್ತೀಚಿನಲ್ಲಿ ಭಾನುವಾರ ಸ್ವಲ್ಪ ಈ ಜನ ಮಟ್ಟಕ್ಕೆ ಬಂದ್ಬಿಟ್ಟಿದ್ದು ನಾವು, ಅಯ್ಯೋ ಒಂದು ರಜಾ ಹೋಯ್ತಲ್ಲಪ್ಪ ಅಂತಾರೆ. ಹಾಗಾಗಿ ನಾವು ಯಾರೇನು ಎತ್ಕೊಂಡು ಹೋಗಕ್ಕಲ್ಲ. ಇಂಥ ದೇವ್ರುಗಳನ್ನ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡೋ ಭಾಗ್ಯ ನನಗೆ ಕೊಟ್ಟಿರೋದು ನನ್ನ ತಂದೆ ತಾಯಿ. ಇವತ್ತು ಅವರಿಬ್ಬರು ಇಲ್ಲ, ಅವರಿಬ್ಬರು ನನಗಾಗಿ ಸಾಕಷ್ಟು ಕೊಟ್ಟೋಗಿದ್ದಾರೆ. ಅದನ್ನ ಹಂಚ್ತಾ ನನ್ನ ಕೈಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಜೊತೆನೇ ಹುಟ್ಟಬೇಕು, ನಿಮ್ಮ ಜೊತೆನೇ ಇರಬೇಕು. ನಾನಿವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಶಿಡ್ಲಘಟ್ಟ. ಅಲ್ಲಿಂದ ನನ್ನ ದೇವರುಗಳು ಬಂದಿದ್ದಾರೆ, ಅವರು ಕೂಡ ವಂದಿಸ್ತೀನಿ. ಎರಡನೇದು, ನಾನು ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ. ಇವಾಗ ನೋಡಿದ್ರೆ ವಿಷ್ಣುವರ್ಧನ್ ಸರ್ ಅವರು ನನ್ನ ಪರಿಚಯ ಆಗಿಲ್ಲ ಇಲ್ಲಿ ತನಕ ಭದ್ರಾವತಿನ ಕರೆದು ರಾಜ್ಯ ಪ್ರಶಸ್ತಿ ಕೂಡ ನಮ್ಮೂರು ಕೊಟ್ಟಿದ್ರೆ ನನಗೆ ಯಾವುದು ಬಂದಿಲ್ಲ. ಇನ್ನು ಅನೇಕ ಪ್ರಶಸ್ತಿಗಳು ನಮ್ಮೂರು ಬರಬೇಕು. ನಾನು ಇಲ್ಲಿವರೆಗೂ ಒಂದು ಚಿಕ್ಕ ಪರಿಚಯ ಮಾಡ್ಕೊತೀನಿ. ನನ್ನ ತಂದೆ ತಾಯಿಗೆ 9